ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಬಂದು ದಾಕ್ಷಾಯಿಣಿ ಲಾಗ್ಸ್ ಅಂತ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೆಯವರು ನನಗೆ ನಿಮ್ಮ ಅಪ್ಪ ಮಾಡೋ ಥರ ರೊಟ್ಟಿ ಖಾರ ಚಟ್ನಿ ಮಾಡಿಕೊಡು ಅಂದರು. ಸರಿ ನೋಡೋಣ ಬನ್ನಿ ಯಾವ ರೀತಿ ಮಾಡೋಣ ಅಂದ್ಬಿಟ್ಟು ಫಸ್ಟು ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದನ್ನು ಹುರ್ಕೊಳ್ಳಿ. ಆಮೇಲೆ ಅದಕ್ಕೆ ಏನೇನು ಬೇಕಂದರೆ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡಿಕೊಂಡು ಬಾಣಲಿಯಲ್ಲಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನು ಎಣ್ಣೆ ಹಾಕ್ಕೊಂಡಿದ್ದಿಲ್ಲ, ಆಮೇಲೆ ಹಾಕ್ಕೊಂಡೆ. ಕಾಳುಗಳನ್ನೆಲ್ಲ ಫಸ್ಟ್ ಫ್ರೈ ಮಾಡಿಕೊಂಡೆ. ಎಣ್ಣೆನ ಹಾಕ್ಕೊಂಡು ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ಅದು ಚೆನ್ನಾಗಿ ಬೆಂದ್ರೇ ಅದು ಟೇಸ್ಟ್ ಚೆನ್ನಾಗಾಗುತ್ತೆ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಖಾರ ಇಲ್ಲ ಅಂದ್ಬಿಟ್ಟು ನಾನು ಇಷ್ಟೊಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಒಂದು 5 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಫ್ರೈ ಆದ್ರೇ ಅದು ಚೆನ್ನಾಗಾಗೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಜಾರಲ್ಲಿ ಸರ್ವ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇಷ್ಟೇ ಖಾರ ಚಟ್ನಿ ಆಗೋಯ್ತು. ರೊಟ್ಟಿದು ನಾನು ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದೀನಿ. ಇದಕ್ಕೆ ಮೊಸರು ಮತ್ತು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹಸ್ಬೆಂಡು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ, ನಾನು ಪ್ರೆಗ್ನೆಂಟ್ ಇದ್ದ ಡೆಲಿವರಿ ಟೈಮಲ್ಲಿ ಬಂದಿದ್ದರು. ಆ ಟೈಮಲ್ಲಿ ನಮ್ಮ ಅಪ್ಪ ಮಾಡಿಕೊಟ್ಟಿದ್ರು. ಆವಾಗಿಂದ ಅವರಿಗೆ ತುಂಬಾ ಇಷ್ಟ. ಸರಿ, ಆಂಟಿ ಮನೆಯಿಂದ ಅಕ್ಕಿ ತೊಗೊಂಬಂದಿದ್ದೆ, ಅಕ್ಕಿ ಹಿಟ್ಟು ಮಾಡ್ಸೋಕ್ಕೆ ಅಂದ್ಬಿಟ್ಟು. ಅದು ಗಲೀಜಾಗಿತ್ತು, ತೊಳೆದ್ಬಿಟ್ಟು ಒಣ ಹಾಕಿದ್ದೆ. ಇದು ಚಿಕ್ಕದಾಯಿತು ಅನಿಸುತ್ತೆ, ಇದರಲ್ಲಿ ಒಣಗಿದ್ದಿಲ್ಲ ಅಂದ್ಬಿಟ್ಟು ನಾನು ಮತ್ತೆ ಅದನ್ನು ಚೇಂಜ್ ಮಾಡಿದೆ ಬೇರೆದ್ರಲ್ಲಿ. ಸರಿ, ತುಳಸಿ ಗಿಡನ ನಾನು ಪೂಜೆ ಮಾಡಿದ್ದಿಲ್ಲ ಅಲ್ಲ, ಅದು ಹಂಗೆ ಬಿಟ್ಬಿಟ್ಟಿದ್ದೀನಿ. ಅದ್ರ ಕಡೆ ನೋಡೇ ಇಲ್ಲ. ಅದೆಲ್ಲ ಎಷ್ಟೆಷ್ಟು ಉದ್ದ ಬಂದುಬಿಟ್ಟಿದೆ ನೋಡಿ. ಕತ್ರಿಯಲ್ಲಿ ಕಟ್ ಮಾಡಿದೆ, ಅದರಲ್ಲಿ ಸರಿಯಾಗಿ ಬರಲಿಲ್ಲ ಅಂದ್ಬಿಟ್ಟು ಕೈಯಲ್ಲೇ ಎಲ್ಲ ಕ್ಲೀನಾಗಿ ಕಿತ್ಕೊಂಡ್ಬಿಟ್ಟೆ. ಪೂಜೆ ಮಾಡಿದ್ದಿಲ್ಲ ಅಲ್ಲ, ಹಾಗಾಗಿ ಪೂಜೆ ಮಾಡ್ತಾ ಇದ್ದಿದ್ರೆ ನಾನು ಕಿತ್ಕೊತಾ ಇದ್ದೆ ಅದು ತುದಿದೆಲ್ಲ. ಹಾಗಾಗಿ ಅದು ಎಲ್ಲ ಕಿತ್ತ ಮೇಲೆ ನಾನು ಈ ಥರ ಅಲ್ಲೇ ಪಾಟಲ್ಲಿ ಕ್ಲೀನಾಗಿ ಒಂದು ಸೈಡೆ ಹಾಕ್ಬಿಡ್ತೀನಿ. ಮತ್ತು ಗಿಡಗಳು ಉಟ್ಕೊಳ್ಳುತ್ತೆ, ಬೇಕಂದರೆ ಹಾಕೊಬೋದು. ನೋಡಿ ಲಾಸ್ಟ್ ಲುಕ್ ಯಾವ ಥರ ಕಾಣಿಸ್ತಿದೆ, ಫಸ್ಟ್ ಹೆಂಗೆ ಕಾಣಿಸ್ತಾ ಇತ್ತು. ಅದು ತುದಿನ ಆ ಥರ ಕಿತ್ತರೆ ತುಳಸಿ ಗಿಡ ಚೆನ್ನಾಗಿ ಚಿಗುರುತ್ತೆ, ಇಲ್ಲಾಂದರೆ ಹಾಗೇ ಇರುತ್ತೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನಾನು ಬೆಡ್ಶೀಟು, ಬೆಡ್ ಕವರ್ ಏನು ತೊಳೆದಿಲ್ಲ, ಇವೆಲ್ಲ ತೊಳೆಯೋದಕ್ಕೆ ಹಾಕಬೇಕು. ಬೆಡ್ಶೀಟು ಚೇಂಜ್ ಮಾಡಬೇಕು. ಇದನ್ನು ತೆಗೆದುಬಿಟ್ಟು ನಾನು ವಾಷಿಂಗ್ ಮಿಷಿನಿಗೆ ಹಾಕಬೇಕು. ಅದನ್ನು ನಾನು ಆಮೇಲೆ ವೀಡಿಯೋ ತೋರಿಸ್ತೀನಿ. ತೆಗಿಯೋದೆಲ್ಲ ವೀಡಿಯೋ ಮಾಡಲ್ಲ. ಇನ್ನು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಬೇಕಲ್ವ, ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಂದು ಇರೋದು 2 ಹಾಲು ಮತ್ತು ಕಿಚನ್ನು ಮತ್ತು ರೂಮ್ ಅಷ್ಟೇ. ಆದರೂ ಅದರಲ್ಲೂ ಕಿಚನ್ನೆಲ್ಲ ಸ್ವಲ್ಪ ಎಣ್ಣೆ ಜಿಡ್ಡೆಲ್ಲ ಆಗಿರುತ್ತೆ ಅಲ್ಲ, ವಿಂಡೋಸ್ ಎಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಅದನ್ನೆಲ್ಲ ತೆಗಿಬೇಕು, ಉಜ್ಜಬೇಕು, ತೊಳಿಬೇಕು. ಇನ್ನು ಮಿರರು, ಇದು ಕಬೋರ್ಡ್ ಎಲ್ಲ ಒರೆಸ್ಕೊಬೇಕು. ಇದನ್ನು ನಾನು ವೀಡಿಯೋ ಮಾಡಲ್ಲ, ಜಸ್ಟ್ ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಬೆಡ್ ಕವರೆಲ್ಲ ತೆಗೆದ್ಬಿಟ್ಟು ಆಮೇಲೆ ತೋರಿಸ್ತೀನಿ, ಯಾಕಂದರೆ ಅದು ವೀಡಿಯೋ ಸ್ಟಿಕ್ಕು ಹಾಕ್ಕೊಂಡು ಅದೊಂದೆಲ್ಲ ಟೈಮ್ ವೇಸ್ಟು. ಅದಕ್ಕೆ ನಾನು ಜಸ್ಟ್ ಹಾಗೆ ಹೇಳ್ತಾ ಇದ್ದೀನಿ. ತೆಗೆದ್ಬಿಟ್ಟು ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಎಲ್ಲ. ಇದು ಬೆಡ್ ಮೇಲೆ ನಾನೊಂದು ಈ ಥರ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡ್ರೆ ಇದ್ರ ಮೇಲೆ ನೀವು ಈ ಥರ ಬೆಡ್ ಕವರ್ ಹಾಕ್ಕೊಂಡ್ರೆ ಅದು ಅಲ್ಗಾಡಲ್ಲ. ಅಂದರೆ ಕಚಾಪಿಚಿ ಆ ಥರ ಎಲ್ಲ ಏನೂ ಆಗೋಲ್ಲ. ಕ್ಲೀನಾಗಿ ಹೆಂಗಿರುತ್ತೋ ಹಂಗೆ ಇರುತ್ತೆ. ಆದಷ್ಟು ಬೆಡ್ ಮೇಲೆ ಈ ಥರ ಒಂದು ಕವರ್ ಹಾಕ್ಕೊಂಡು ಬೆಡ್ ಕವರ್ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಅದು. ಮತ್ತು ಮಲಗಿ ಒದ್ದಾಡಿ ಎಲ್ಲ ಮಾಡ್ತೀವಿ ಅಲ್ವ, ಆ ಟೈಮಲ್ಲೂ ಕೂಡ ಆ ಬೆಡ್ ಕವರು ಜರ್ಗಲ್ಲ ಆ ಕಡೆ ಈ ಕಡೆ. ಬರೀ ಬೆಡ್ ಮೇಲೆ ಬೆಡ್ ಕವರ್ ಹಾಕಿದ್ರೆ ಅದು ನಾವು ಹೆಂಗೆ ಎದ್ದಂಡ್ರು ಕೂತ್ರು ಅದೆಲ್ಲ ಒಂಥರ ಹಂಗಂಗೆ ಗಲೀಜಾಗಿ ಕಾಣಿಸುತ್ತೆ. ಅಂದರೆ ಸುಕ್ಕು ಈ ಥರ ಹಿಂಗೆ ಕಾಣಿಸುತ್ತೆ. ಈ ಥರ ಹಿಂಗೆ ಹಾಕಿದರೆ ಬೆಡ್ ಕೆಳಗಡೆ ಈ ಥರ ಕ್ಲೀನಾಗಿರುತ್ತೆ. ಹಿಂಗೆ ಅಂದರೆ ಹಿಂಗೆ ಆಸಿರ್ತೀವಿ ಅಂದರೆ ಅದು ಈ ಥರ ಹಿಂಗೆ ಕ್ಲೀನಾಗೇ ಇರುತ್ತೆ. ಈ ಥರ ಹಿಂಗೆ ಸುಕ್ಕೆಲ್ಲ ಆಗಲ್ಲ. ಆ ಥರ ಹಾಕಿಬಿಟ್ಟು ಬೆಡ್ ಕವರ್ ಮೇಲೆ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ಬೆಡ್ ಕವರ್ ಹಾಕಿದ್ರೆ ಬೆಡ್ಡು ಚೆನ್ನಾಗಿರುತ್ತೆ. ಸರಿ, ಇದನ್ನೆಲ್ಲ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ಳೋಣ. ತೊಳೆದ್ರು ಸ್ವಲ್ಪ ಬಿಸಿಲೆಲ್ಲ ಚೆನ್ನಾಗೇ ಇದೆ, ಒಳ್ಕೊಂಬಿಡುತ್ತೆ ಬೇಗ. ಬನ್ನಿ ಹಾಕೋಣ. ವಾಷಿಂಗ್ ಮಿಷಿನ್ ಇರೋದಕ್ಕೆ ಬಚಾವು. ಬೆಡ್ ಕವರ್ಗಳನ್ನೆಲ್ಲ ಆರಾಮಾಗಿ ತೊಳ್ಕೊಬೋದು.
ಎಲ್ಲ ಕೈಯಲ್ಲೇ ಒಗಿಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬೆಡ್ಶೀಟು ಇದು ನಮ್ಮದು ಸ್ವಲ್ಪ ಚಿಕ್ಕದಾಗಿದೆ, ಹಾಗಾಗಿ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ಒಟ್ಟಿಗೆ. ಬೆಚ್ಚಗಾಗುತ್ತೆ, ಚೆನ್ನಾಗಿದೆ ಕ್ವಾಲಿಟಿ, ಹಾಗಾಗಿ ತುಂಬ ಚಿಕ್ಕದು ಅನಿಸುತ್ತೆ, ಸಣ್ಣದಾಗಿದೆ ನೋಡೋದಕ್ಕೆ, ಬಟ್ ಒಚ್ಕೊಂಡ್ರೆ ಅದು ತುಂಬಾ ಬೆಚ್ಚಗಾಗುತ್ತೆ. ನಾನು ಬರೀ ಕಂಫರ್ಟ್ ಹಾಕ್ಕೊಂಡು ಸೋಪ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸಾಕು, ಅದೇನು ಜಾಸ್ತಿ ಗಲೀಜಾಗಿಲ್ಲ. ಲಾಸ್ಟು ಒಂದು 15 ಡೇಸ್ ಆಗಿದೆ ಅಷ್ಟೇ ಹಾಕ್ಬಿಟ್ಟು, ಏನು ಗಲೀಜಾಗಿರಲ್ಲ. ಕರೆಂಟ್ ಇದೆಯಾ? ನಾನು ಯಾವಾಗಲೂ 1-1/4 ಗಂಟೆಗೆ ಹಾಕೋದು, ಅದ್ರಲ್ಲಿ ಚೆನ್ನಾಗಿ ವಾಶ್ ಆಗುತ್ತೆ. ಇನ್ನು 1 ಅವರ್ ಬಿಟ್ಟರೆ ಅದು ವಾಶ್ ಆಗಿರುತ್ತೆ. ಆಮೇಲೆ ಒಣಹಾಕ್ಕೊಳ್ಳೋಣ, ಬೇರೆ ಕೆಲಸ ಮಾಡೋಣ ಬನ್ನಿ. ಬೇರೆ ಕೆಲಸ, ಇದಕ್ಕೆ ಬೆಡ್ ಕವರ್ ಹಾಕ್ಕೊಳ್ತೀನಿ. ಸ್ವಲ್ಪ ಮಂಚನ ಈ ಕಡೆ ಎಳ್ಕೊಬೇಕು, ಆ ಕಡೆ ಹೋಗಿ ಹಾಕಬೇಕು. ಆವಾಗ ಒಬ್ಬಳಿಗೆ ಹಾಕೋದಲ್ವಾ, ಒಬ್ಬಳೇ ಹಾಕೋದಲ್ವಾ, ಆ ಕಡೆ ಈ ಕಡೆ ನೋಡಿ ಹಾಕ್ಕೊಬೇಕು. ನನ್ನ ಮಗಳಿದ್ರೆ ಲಾಸ್ಟ್ ಟೈಮು ಮಗಳ ಜೊತೆ ಹಾಕ್ಕೊಂಡಿದ್ದೆ, ಅವಳು ಅರ್ಧ ನಾನು ಅರ್ಧ, ಆ ಕಡೆ ಈ ಕಡೆ ನಿಂತ್ಕೊಂಡು. ಓಕೆ, ಹೋಗ್ಬೋದು ಈ ಕಡೆ, ಹಾಕೋಣ. ಇದನ್ನು ತೊಗೊಂಡಿದ್ದೀನಿ, ಹಾಕಿಬಿಟ್ಟು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಹಾಕಿದ್ದಾಯಿತು. ನಾನು ಹೇಳಿದ್ದು ಅರ್ಥ ಆಗಿರುತ್ತೆ ಅಂದ್ಕೊತೀನಿ. ನೋಡಿ, ಈ ಥರ ಕ್ಲಿಯರಾಗಿರುತ್ತೆ. ಬರೀ ಬೆಡ್ ಕವರ್ ಮೇಲೆ ಏನು ಹಾಕ್ದಿರ ಹಾಕಿದ್ರೆ ಈ ಥರ ಹಿಂಗೆ ಸುಕ್ಕಾಗುತ್ತೆ. ಕೆಳಗಡೆ ಏನಾದರೂ ಹಾಕಿದರೆ ನೋಡಿ ಈ ಥರ ಚೆನ್ನಾಗಿರುತ್ತೆ, ಅಂದರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಗಲೀಜಾಗಲ್ಲ, ಎದ್ರು ಕೂತ್ರು ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ನಾವು ಹೇಗೆ ಹಾಕಿರ್ತೀವಿ ಹಾಗೇ ಇರುತ್ತೆ. ಓಕೆ, ಇನ್ನೊಂದು ಕವರ್ ಇದೆ, ಹಾಕಬೇಕಷ್ಟೇ. ಓಕೆ, ಫಿನಿಶ್ಡ್. ಹೇಗಿದೆ? ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಇದು ಬೆಡ್ ಕವರು ಇನ್ನೊಂದೆರಡು ತಗೊಬೇಕು. ಇದು ಸ್ವಲ್ಪ ಇಲ್ಲಿ ಕಿತ್ತೋಗ್ಬಿಟ್ಟಿದೆ. ಇನ್ನೊಂದಿದೆ, ಅಂದರೆ ಯೂಸ್ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಹಸ್ಬೆಂಡು ಇದೆ ಅಲ್ಲ 2, ಮತ್ತೆ ಏನಕ್ಕೆ ಸುಮ್ಮನೆ ವೇಸ್ಟ್ ಖರ್ಚು ಮಾಡ್ತೀಯಾ ಅಂತ ಬೈತಾರೆ. ಅವ್ರಿಗೆ ಇವೆಲ್ಲ ಅರ್ಥ ಆಗಲ್ಲ ಗಂಡಸರುಗಳಿಗೆ. ನೋಡೋಣ, ಬಾಂಬೆ ಕಾಟನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅದು ಕಾಟನ್ದು ಬಾಳಿಕೆನೂ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಇದು ಚಾಯ್ಸ್ ಬಂದು ನಮ್ಮ ಅತ್ತೆದು, ಅವ್ರು ಯೂಸ್ ಮಾಡೋದು. ನಾನು ಅವರಿಂದ ಅದನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅವರಿಂದ ಒಂದೊಂದು ಎಲ್ಲ ರೀತಿ ವಿಷಯಗಳನ್ನ ಕಲ್ತ್ಕೊಳ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಕೆಲಸ ಏನಂತ ನೋಡೋಣ. ಮ್ಯಾಟ್ ಎಲ್ಲ ನಾನು ನೆನ್ನೆನೇ ತೊಳೆಯೋಕೆ ಹಾಕಿದ್ದೆ. ಒಂದೊಂದೇ ಕೆಲಸಗಳನ್ನ ಮಾಡ್ಕೊತಾ ಇದ್ದರೆ ಕಂಪ್ಲೀಟ್ ಆಗೋದು ಗೊತ್ತಾಗಲ್ಲ. ಎಲ್ಲ ಒಂದೇ ಸಲ ಮಾಡ್ಕೊಬೇಕು ಅಂದ್ಕೊಂಡ್ರೆ ಆಗಲ್ಲ. ಇನ್ನು ಬೆಡ್ಶೀಟು ಇವತ್ತು ಆಗೋಗುತ್ತೆ. ರೂಮ್ದೆಲ್ಲ ಇವತ್ತು ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ ಕ್ಲೀನಿಂಗ್. ನಾನು ಪಾತ್ರೆಗಳಿದೆ, ವಾಶ್ ಮಾಡ್ಕೊಬೇಕು. ಬೆಳಗ್ಗೆಯಿಂದ ಅದು ಇದು ಮಾಡ್ಕೊಂಡೇ ಇದ್ದೀನಿ. ಪಾತ್ರೆ ಎಲ್ಲ ಹಂಗೆ ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ನಾನು ತಿಂದಿದ್ದೆ ಲೇಟು. ರೊಟ್ಟಿ ಪಲ್ಯ ಚೆನ್ನಾಗಿತ್ತು ಅಂದ್ಬಿಟ್ಟು ಹಸ್ಬೆಂಡ್ ಚೆನ್ನಾಗಿ ಬ್ಯಾಟಿಂಗ್ ಬಾರಿಸಿದ್ರು. ನನಗೆ ಶಾರ್ಟೇಜ್ ಆಯಿತು, ಮತ್ತು ನಾನು ಅದನ್ನು ಮಾಡ್ಕೊಂಡಿದ್ದೆ, ಹಾಗಾಗಿ ಟೈಮ್ ಆಯಿತು. ತಿಂದಿದ್ದೆಲ್ಲ ಆಯಿತು. ನಾನು ತಿಂಡಿ ತಿನ್ನೋಷ್ಟರಲ್ಲಿ 11 ಗಂಟೆ. ಆಮೇಲೆ ಅಕ್ಕಿನ ತೊಳೆದಾಕ್ಬಿಟ್ಟು ಒಣಾಕ್ಬಿಟ್ಟು ಮತ್ತು ತುಳಸಿ ಗಿಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇವಾಗ ಪಾತ್ರೆ ವಾಶ್ ಮಾಡಿಬಿಟ್ಟು ಸಾಂಬಾರಿಗೆ ಸೊಪ್ಪು ತೊಗೊಂಬಂದಿದ್ದಾರೆ ಅಲ್ಲ, ಅದನ್ನು ಕ್ಲೀನ್ ಮಾಡ್ಕೊಬೇಕು. ಮಾಡೋಣ ಬನ್ನಿ. ಇನ್ನು ಇದನ್ನು ಕ್ಲೀನ್ ಮಾಡ್ಕೊಬೇಕು. ನಾನು ಕ್ಲೀನ್ ಮಾಡಿಕೊಂಡು ಪೂಜೆದು ಸದ್ಯಕ್ಕೆ ಇವಾಗ ಇಲ್ಲೇ ಇಟ್ಕೊಂಡು ಪೂಜೆ ಮಾಡ್ತೀನಿ. ಇದು ವಾಟ್ರೆಲ್ಲ ಖಾಲಿಯಾಗಿದೆ, ಹಾಕ್ಕೊಬೇಕು. ಹಾಕ್ತೀನಿ ಇವಾಗ. ಒಂದು ಸ್ವಲ್ಪ ದಿನ ನೋಡೋಣ, ಆಮೇಲೆ ಮುಂದೆ ಎಲ್ಲ ಮಾಡ್ಕೊಂಡ್ಮೇಲೆ ಓಕೆ. ಇಲ್ಲಿ ನನಗಷ್ಟು ಕಂಫರ್ಟಬಲ್ ಅನಿಸ್ತಾ ಇಲ್ಲ, ಬಟ್ ನನಗೆ ಪೂಜೆ ಮಾಡ್ದಿರೋನು ಇರೋದಕ್ಕಾಗಲ್ಲ, ಕಷ್ಟ ಆಗ್ತಿದೆ. ಒಂದು 10 ಡೇಸ್ ಆಯಿತು ಪೂಜೆ ಮಾಡಿ. ನಾನು ಒಂಥರ ಫೀಲ್ ಆಗ್ತಿದೆ ನನಗೆ. ಇದನ್ನು ಕ್ಲೀನ್ ಮಾಡಿಕೊಂಡು ನಾನು ಇಲ್ಲಿ ಪೂಜೆ ಐಟಮ್ನ ಇಲ್ಲೇ ಇಟ್ಕೊತೀನಿ. ಇದು ರೂಮ್ಗೆ ಇಟ್ಕೊಳ್ಳಲ್ಲ, ಇಲ್ಲೇ ಇಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಕೆಳಗಡೆ ಸ್ಟೆಪ್ಪಲ್ಲಿ ಕಿಚನ್ದು ಈರುಳ್ಳಿ ಅದೆಲ್ಲ ಹಿಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಪೂಜೆ ಐಟಮ್ಗಳನ್ನ ಬೆಳಗಿಟ್ಬಿಡ್ತೀನಿ. ಇದು ಬೆಳ್ಳಿ ದೀಪನ ಎತ್ತಿಕ್ಬಿಡ್ತೀನಿ. ಈ ದೀಪ ನಮ್ಮ ಅತ್ತೆ ಕೊಟ್ಟಿದ್ದಾರೆ, ಇದನ್ನು ಯೂಸ್ ಮಾಡ್ಕೊತೀನಿ. ಅದು ಹೊಸದಂಗೆ ಎತ್ತಿಟ್ಬಿಡ್ತೀನಿ. ಇದನ್ನು ಯೂಸ್ ಮಾಡಿಕೊಂಡು ಇದರಲ್ಲೇ ದೀಪ ಹಚ್ತೀನಿ. ಸದ್ಯಕ್ಕೆ ಸಾಕು. ರೂಮ್ ಒಳಗಡೆ ಎದ್ದಿದ್ರೆ ಚೆನ್ನಾಗಿರೋದು ಬೆಳಕು ಎಲ್ಲ. ಇವಾಗ ಆಚೆಗಡೆ ಇಡೋದ್ರಿಂದ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಪೂಜೆ ಐಟಮ್ನೆಲ್ಲ ಇಲ್ಲಿ ಇಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಇದನ್ನು ವಾಶ್ ಮಾಡ್ಕೊಂಬಿಡ್ತೀನಿ ನಾನು ಫಸ್ಟು. ಹಾಗೆಯೇ ಸೊಪ್ಪು ಸಾಂಬಾರಿಗೆ ಹುರುಳಿಕಾಳು ಹಾಕಿ ಮಾಡೋಣ ಅಂದ್ಕೊತಾ ಇದ್ದೀನಿ. ನೆನೆಯೋಕೆ ಇಡ್ತೀನಿ, ಮೊಳಕೆ ಕಾಳು ಬರಲ್ಲ. ಇನ್ನು ಸಂಜೆನೇ ಮಾಡೋದು ನಾನು ಸಾಂಬಾರನ್ನ, ಹಾಗಾಗಿ ಇನ್ನು ಸೊಪ್ಪು ಅದು ಜಾಸ್ತಿ ದಿನ ಇಟ್ಟರೆ ಫ್ರೆಶ್ ಇರಲ್ಲ. ಫ್ರೆಶ್ಶಾಗಿ ತೊಗೊಬಂದು ಫ್ರೆಶ್ಶಾಗೆ ಮಾಡ್ಕೊಂಡು ತಿನ್ನಬೇಕು. ಇದು ಸಂಜೆವರೆಗೂ ನೆನ್ಕೊಂಡ್ರೆ ಸ್ವಲ್ಪ ಬೆಂದರೆ ಚೆನ್ನಾಗಾಗುತ್ತೆ, ರುಚಿ ಚೆನ್ನಾಗಿರುತ್ತೆ. ಸೊಪ್ಪನ್ನ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಮತ್ತೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಪಾತ್ರೆ ವಾಶ್ ಮಾಡಬೇಕು, ಆ ಟಬ್ನ ಕ್ಲೀನ್ ಮಾಡ್ಕೊಬೇಕು. ಇದು ಸಂಜೆ ಅಷ್ಟರಲ್ಲಿ ಆಗಿಬಿಡುತ್ತೆ. ನನಗೆ ಈಗ ಮಧ್ಯಾಹ್ನಕ್ಕೆ ರೊಟ್ಟಿನೇ ಇದೆ, ಇದನ್ನೇ ತಿನ್ಕೊತೀನಿ. ರೊಟ್ಟಿ, ಚಟ್ನಿ, ಪಲ್ಯ ಎಲ್ಲ ಇದೆ, ಅದನ್ನೇ ತಿನ್ಕೊಂಡು ಕ್ಲೀನಿಂಗ್ ಪ್ರೊಸೆಸ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಬಾಯ್.
ಪಾತ್ರೆ ಎಲ್ಲ ವಾಶ್ ಮಾಡೋ ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಯಿತು. ಹಾಗೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಇದರಲ್ಲಿ ದೇವ್ರು ಇಟ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ತುಂಬ ಗಲೀಜಾಗಿತ್ತು, ವೈಟ್ ಕಲರು. ಇದನ್ನು ಅಷ್ಟೇ ಅಡುಗೆ ಮನೆಯಲ್ಲಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ವಾಶ್ ಮಾಡೋ ಅಷ್ಟರಲ್ಲಿ 1 ಅವರ್ ಆಗೋಯ್ತು. ಇದೆಲ್ಲ ಮುಗಿಸೋ ಅಷ್ಟರಲ್ಲಿ 3:45 ಆ ಥರ ಆಗೋಯ್ತು. ಆಮೇಲೆ ನಾನು ಸ್ನಾನಕ್ಕೆ ಹೋದೆ. ಈ ಅಕ್ಕಿಗಳು ಸ್ವಲ್ಪ ಕೈ ಆಡಿಬಿಟ್ಟು ಇನ್ನು ಇವತ್ತು ಒಣಗಿಬಿಟ್ರೆ ಇನ್ನು ಹಿಟ್ಟು ಮಾಡಿಸೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇನ್ನೂ ಒಣಗಿಲ್ಲ. ಇದು ನಾಳೆ ಒಂದಿನ ಒಣಗಿಸ್ಬೇಕನ್ಸುತ್ತೆ. ಇವಾಗಿನಲ್ಲಿ 4 ಗಂಟೆ ಆಗೋಯ್ತಲ್ಲ, ಇನ್ನು ಬಿಸಿಲು ಬೇರೆ ಕಮ್ಮಿ ಆಗುತ್ತೆ, ಒಣಗಲ್ಲ. ನಾಳೆ ಒಂದಿನ ಒಣಗಿಸ್ಬಿಟ್ಟು ಆಮೇಲೆ ಪುಡಿ ಮಾಡಿಸ್ಬೇಕು. ಪಾರಿವಾಳಗಳು ಬಂದುಬಿಟ್ಟು ನೋಡಿ ಇಲ್ಲೆಲ್ಲ ಎಷ್ಟು ಚೆಲ್ಬಿಟ್ಟಿದೆ. ಅವನು ಬೇರೆ ನೋಡ್ಕೊಂಡಿದ್ದಾಯಿತು. ನನಗೆ ಓಡಿಸೋದಕ್ಕೂ ಮನಸ್ಸಾಗಲ್ಲ, ಪಾಪ ಹೌದು ಜೀವ ಅಲ್ವಾ, ತಿನ್ಕೊಂಡ್ಲಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ನೋಡಿ ತುಂಬ ಖುಷಿಯಾಯಿತು ಅವನ್ನ. ಸಣ್ಣ ಪುಟ್ಟದೆಲ್ಲ ಕ್ಲೀನ್ ಮಾಡಿಕೊಂಡೆ, ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಟೈಮು 4:15 ಆ ಥರ ಆಗಿದೆ. ಸ್ಕೂಲ್ ಹತ್ರ ಹೋಗಬೇಕು. ಸ್ಕೂಲ್ ಹತ್ರ ಹೋಗಿ ಅವಳನ್ನ ಕರ್ಕೊಬಂದ್ಮೇಲೆ ಇನ್ನು ಸಂಜೆ ಊಟಕ್ಕೆ ಪ್ರಿಪೇರ್ ಮಾಡಬೇಕು. ಇನ್ನು ಇವತ್ತು ಇಷ್ಟೇ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕಾಗೋದು. ಅಡುಗೆ ಮನೆ ಇನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಅದರಲ್ಲಿ ಅದು ಇದು ವೇಸ್ಟ್ ಐಟಮ್ಗಳಿದೆ, ಅದನ್ನೆಲ್ಲ ಒಂದು ಕಡೆಗೆ ಇಟ್ಬಿಟ್ಟು ಕ್ಲೀನಾಗಿ ಗುಡಿಸ್ಬೇಕು. ಡಸ್ಟು ಜಾಸ್ತಿ ಇದೆ. ಇವತ್ತೊಂದು 40% ಕ್ಲೀನ್ ಮಾಡಿದ್ದೀನಿ. ನಾಳೆ ಫುಲ್ ಐಟಮ್ ಎಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಐಟಮ್ ಬೇಕು ತೊಗೊಂಡು ನೋಡ್ತೀನಿ ಅಲ್ಲಿ ಇವತ್ತು ಸಿಗುತ್ತಾ ಅಂದ್ಬಿಟ್ಟು. ಸಿಕ್ಕಿದ್ರೆ ತೊಗೊಂಡು ಬಂದು ಕ್ಲೀನ್ ಮಾಡ್ಕೊಬೇಕು. ಕ್ಲೀನಿಂಗು, ಪೂಜೆ ರೂಮ್ನ, ಅಡುಗೆ ಮನೆಯಲ್ಲಿ ಆ ಡಬ್ಬದಲ್ಲಿ ಆ ಬಾಕ್ಸ್ ಇದೆ ಅಲ್ಲ, ಅದರಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಸಾಕು ಈಗ ಸದ್ಯಕ್ಕೆ. ನೋಡೋಣ, ಇಲ್ಲಿ ಸ್ಟ್ಯಾಂಡು ಸಿಸ್ಟಮ್ ಮಾಡೋದಕ್ಕೆ ಮಾಡ್ತಾರಲ್ವ, ಆಮೇಲೆ ಆ ವಿಂಡೋಸ್ ಹತ್ರ ಇಟ್ಕೊಳ್ಳೋದಕ್ಕಾದರೆ ಅಲ್ಲಿ ಇಟ್ಕೊಳ್ತೀನಂತೆ. ಸದ್ಯಕ್ಕೆ ಅಲ್ಲಿ ಮಾಡ್ಕೊಂಡಿರ್ತೀನಿ. ಬನ್ನಿ ಹೋಗಿ ನನ್ನ ಮಗಳನ್ನ ಕರ್ಕೊಂಬರೋಣ. ಸೊಪ್ಪು ಕ್ಲೀನ್ ಮಾಡಿಕೊಂಡೆ. ಇಷ್ಟು ವೇಸ್ಟ್ ಆಯಿತು, ಇಷ್ಟು ಸಿಕ್ಕಿದೆ. ಕುಕ್ಕರಲ್ಲಿ ಕಾಳು ಮತ್ತು ಇದನ್ನು ಒಂದು ವಿಷಲ್ ಹೊಡಿಸ್ಬಿಟ್ಟು ಸಾಂಬಾರು ಮಾಡೋಣ ಬನ್ನಿ. ಸೊಪ್ಪು ಈ ಥರ ನೀರಲ್ಲಿ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಟ್ಟು ಆಮೇಲೆ 2-3 ಸಲ ತೊಳೆದ್ಬಿಟ್ಟು ಹಾಕಿ. ಯಾಕಂದರೆ ನೆನೆಯೋದಕ್ಕೆ ಬಿಟ್ಟರೆ ಒಂದು 10 ನಿಮಿಷ ಮಣ್ಣೆಲ್ಲ ಚೆನ್ನಾಗಿ ಬಂದುಬಿಡುತ್ತೆ, ಇಲ್ಲಾಂದರೆ ಹಂಗೆ ಅಂಟ್ಕೊಂಡಿರುತ್ತೆ. ನಾನು ಒಗ್ಗರಣೆಗೆ ಮತ್ತು ಫ್ರೈಗೆ, ಒಗ್ಗರಣೆಗೆ, ಮಸಾಲೆಗೆ ಎಲ್ಲದಕ್ಕೂ ಅಂದ್ಬಿಟ್ಟು 3 ಈರುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ 1 ತೊಗೊಂಡಿದ್ದೀನಿ ನಾನು. ಇದನ್ನು ಎಷ್ಟು ಸಿಪ್ಪೆ ಸುಲ್ಕೊಳ್ಳೋಣ ಬನ್ನಿ. ಅಷ್ಟರಲ್ಲಿ ಸೊಪ್ಪು ನೆಂದಿರುತ್ತೆ. ಆಮೇಲೆ ತೊಳೆದ್ಬಿಟ್ಟು ಬೇಯಕ್ಕೆ ಹಾಕ್ಬಿಡೋಣ. ಸೊಪ್ಪು ನಾನು 2-3 ಸಲ ತೊಳೆದು ಹಾಕ್ಕೊಂಡಿದ್ದೀನಿ. ಜೊತೆಗೆ ಹುರುಳಿಕಾಳು ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ನೆನೆಸಿಟ್ಟಿದ್ದೆ, ಇವಾಗ ಹಾಕ್ಕೊಂಡಿದ್ದೀನಿ. 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಅದು ರುಚಿ ಚೆನ್ನಾಗಿರುತ್ತೆ ಸೊಪ್ಪುದು, ಹಂಗಾಗಿ ಇದನ್ನು ಮಸಾಲೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೇಯೋ ಅಷ್ಟರಲ್ಲಿ ಇದು ಕಟ್ ಮಾಡ್ಕೊಳ್ಳೋಣ. ಕಾಳು ಬೆಂದಿದೆ, ತಣ್ಣಗಾಗಲಿ ಅಂದ್ಬಿಟ್ಟು ಎತ್ತಿಕ್ಕಿದ್ದೀನಿ. ಇದು ಒಗ್ಗರಣೆ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು, ಕರ್ಬೇವಿನ ಸೊಪ್ಪು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ಳೋಣ ಜಾರ್ಗೆ. ಇದು ಕೊತ್ತಂಬರಿ ಸೊಪ್ಪು, ಬೇಯಿಸಿರೋ ಟೊಮ್ಯಾಟೊ ಮತ್ತು ಸೊಪ್ಪು ಕಾಳು ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಮಾಡ್ಕೊಂಡಿರೋದನ್ನ ಈರುಳ್ಳಿ ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಸಾಂಬಾರು ಪೌಡ್ರು. ಇಷ್ಟೇ ನಾನು ಮಸಾಲೆ ಹಾಕ್ಕೊಳ್ಳೋದು, ಇನ್ನೇನು ಜಾಸ್ತಿ ಹಾಕ್ಕೊಳ್ಳಲ್ಲ. ಇದು ರುಬ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ರುಬ್ಕೊಂಡಿದ್ದೀನಿ. ಕಾಳು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಎಲ್ಲ ರೆಡಿ ಇದೆ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ, ಹಸಿರು ಮೆಣ್ಸಿನ್ಕಾಯಿ 2 ಹಾಕ್ಕೊತಾ ಇದ್ದೀನಿ, ರುಚಿ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಂಗೆ ಜಾಸ್ತಿ ಈರುಳ್ಳಿ ಇರಬೇಕು, ಅದು ಒಂದೊಂದು ಗುಕ್ಕಿಗೂ ಸಿಗಬೇಕು ನನಗೆ ಈರುಳ್ಳಿ, ಒಂದೊಂದು ಗುಕ್ಕಿಗೂ. ಆವಾಗಲೇ ನನಗೆ ಸೊಪ್ಪು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಲಿ. ಕರ್ಬೇವಿನ ಸೊಪ್ಪು ಇವಾಗ ಸ್ವಲ್ಪ ಹಾಕ್ಕೊಳ್ಳೋಣ, ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ ಫ್ರೈ ಆಗಿದೆ. ಇವಾಗ ಸೊಪ್ಪು ಹಾಕ್ಕೊಳ್ಳೋಣ. ಹಿಂಡ್ಬಿಟ್ಟು ಹಾಕಬೇಕು. ಹಾಕ್ಬಿಟ್ಟು ತೋರಿಸ್ತೀನಿ ನಾನು. ಸೊಪ್ಪು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ನೋಡಿ ಕರ್ಬೇವಿನ ಸೊಪ್ಪು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಮುಗ್ದೋಯ್ತು ಪಲ್ಯ. ಓಕೆ, ಪಲ್ಯ ರೆಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಟೇಸ್ಟು ಸೂಪರಾಗಿದೆ ಸೊಪ್ಪು. ಆವಾಗಲೇ ನಾನು ತಿಂದು ನೋಡಿದೆ. ಇದೇ ಬಾಣಲಿಯಲ್ಲಿ ನಾನು ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಳ್ತೀನಿ ಬನ್ನಿ. ನಾನು ಇದೇ ಬಾಣಲಿಗೆ ಸಾಸಿವೆ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಾಡ್ಕೊಳ್ಳಿ, ಬ್ರೌನ್ ಕಲರ್ ಬರಬೇಕು, ಆವಾಗಲೇ ಸಾಂಬಾರು ಟೇಸ್ಟ್ ಇರೋದು. ಮಸಾಲೆನ ನಾನು ರುಬ್ಬಿ ಇದರಲ್ಲಿ ಹಾಕಿದ್ದೀನಿ. ಈ ಥರ ಕೈಯಲ್ಲಿ ಕಲಿಸ್ಕೊಂಡು ಆಮೇಲೆ ಹಾಕಬೇಕು. ಈ ರೆಸಿಪಿನ ಮಾಡೋದು ಹೇಳ್ಕೊಟ್ಟಿರೋದು ನನಗೆ ನಮ್ಮತ್ತೆ. ಕ್ರೆಡಿಟ್ ಗೋಸ್ಟು ನಮ್ಮತ್ತೆ, ಅವ್ರಿಗೆ ಹೋಗಬೇಕು. ನನಗೆ ಬರ್ತಿರ್ಲಿಲ್ಲ. ಅವ್ರು ಮಾಡೋದನ್ನ ನೋಡಿ ಕಲ್ತ್ಕೊಂಡಿರೋದು, ಹೇಳ್ಕೊಡಕ್ಕೆ ಬಂದಿಲ್ಲ ಅವ್ರು ನನಗೆ. ಅವ್ರು ಮಾಡೋದನ್ನ ರೀತಿ ನೋಡಿಕೊಂಡು ನಾನು ಕಲ್ತಿದ್ದೀನಿ. ಹಸ್ಬೆಂಡು ಇಷ್ಟಪಡ್ತಾರೆ, ನಮ್ಮ ಅಮ್ಮ ಥರನೇ ಮಾಡ್ತೀಯಾ ಅಂದ್ಬಿಟ್ಟು ಇಷ್ಟಪಟ್ಟು ಊಟ ಮಾಡ್ತಾರೆ. ಅದೇ ಖುಷಿ ನನಗೆ. ಸಾಕು, ಫ್ರೈ ಆಗಿದೆ. ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಸಾಂಬಾರು ಮಾಡ್ಕೊಳ್ಳಿ. ನಾನು ನಮ್ಮಿಬ್ಬರಿಗೆ ಇಷ್ಟು ಸಾಕು, ಅದಕ್ಕೆ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ.
ನಾನು ಸ್ವಲ್ಪ ನಾಳೆಗೆ ಆಗೋ ಥರ ಮಾಡ್ಕೊಂಡಿದ್ದೀನಿ. ಬಸ್ಸಾರು ಒಂದು ದಿನ ಬಿಟ್ಟು ತಿಂದ್ರೇ ತುಂಬ ಟೇಸ್ಟ್. ನಾಳೆಗೂ ಆಗೋ ಥರ ಮಾಡ್ಕೊಂಡಿದ್ದೀನಿ. ಇದು ಕುದ್ರೆ ಮುಗೀತು, ಒಂದು ಕುದಿ ಬಂದರೆ ಸಾಕು, ಚೆನ್ನಾಗಿ ಬಂದಿರುತ್ತೆ. ಸಾಂಬಾರು ರೆಡಿಯಾಗಿದೆ, ಪಲ್ಯ ರೆಡಿಯಾಗಿದೆ, ರೈಸು ರೆಡಿ ಆಗಿದೆ. ಹಸ್ಬೆಂಡ್ ಬಂದಿದ ತಕ್ಷಣ ಊಟ ಮಾಡಿ ಮಲ್ಕೊಳ್ಳೋದು. ಓಕೆ ಗಾಯ್ಸ್, ಇದು ನಾನು ಇವತ್ತಿನ ವ್ಲಾಗು. ಆದರೆ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇದನ್ನೇ ಎಂಡ್ ಮಾಡ್ತೀನಿ. ಟಾಟಾ ಬಾಯ್, ಟೇಕ್